ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋ ಮುಂಚೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲಾಸ್ಟ್ವರೆಗೂ ನೋಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಏನಂದರೆ, ನಾವು ಈ ರೀತಿ ಸಾಂಬಾರ್ಗಂತ ಮೆಣಸು ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಈ ರೀತಿ ಕುಟಾಣಿಯನ್ನು ತಗೊಂಡು ಈ ರೀತಿ ಕುಟ್ಕೊತೀವಿ. ಎಲ್ಲರ ಮನೆಯಲ್ಲಿ ಈ ರೀತಿ ಕುಟಾಣಿ ಇರೋದಿಲ್ಲ, ಸ್ವಲ್ಪ ಮನೆಯಲ್ಲಿ ಇರುತ್ತೆ, ಸ್ವಲ್ಪ ಜನ ಮನೆಯಲ್ಲಿ ಇರೋದಿಲ್ಲ. ಇಲ್ದಿರೋರು ಯಾವ ರೀತಿ ನಾವು ಇದನ್ನು ಕುಟ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮನೆಯಲ್ಲಿ ಈ ರೀತಿ ಚಪಾತಿಯನ್ನು ಮಾಡುವಂಥ ಸ್ಟಿಕ್ ಇರುತ್ತಲ್ಲ, ಅದನ್ನು ತಗೊಂಡು ಈ ರೀತಿ ಗ್ಲಾಸಲ್ಲಿ ಈ ರೀತಿ ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ನಾವು ಈ ರೀತಿ ಈಸಿಯಾಗಿ ಗ್ಲಾಸು ಮತ್ತು ಚಪಾತಿಯನ್ನು ಮಾಡುವಂಥ ಸ್ಟಿಕ್ಕಿಂದ ನಾವು ಈಸಿಯಾಗಿ ನಾವು ಇದನ್ನು ಕುಟ್ಕೋಬೋದು. ತುಂಬ ಚೆನ್ನಾಗಿ ನುಣ್ಣಗೆ ಆಗುತ್ತೆ. ನಾವು ಕುಟಾಣಿಯಲ್ಲಿ ಬಳಸ್ಬಿಟ್ಟು ಯಾವ ರೀತಿ ನಾವು ಕುಟ್ಕೊತೀವೋ ಅದೇ ರೀತಿ ನೀವು ಕುಟಾಣಿ ಇಲ್ದಿರೋರು ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು. ತುಂಬಾ ವರ್ಕ್ ಆಗಿದೆ. ನಾನಂತೂ ಫಸ್ಟು ಕುಟಾಣಿ ಇಲ್ದಿರೋವಾಗ ನಾನು ಇದೇ ಟಿಪ್ಪನ್ನು ಬಳಸ್ತಿದ್ದೆ. ತುಂಬಾ ಯೂಸ್ ಆಗಿದೆ. ಈಗಲೂ ಕೂಡ ನಮ್ಮ ಅಜ್ಜಿ ಅವರೆಲ್ಲರೂ ಇದೇ ಟಿಪ್ಪನ್ನು ಯೂಸ್ ಮಾಡ್ತಿದ್ದಾರೆ. ನಿಮ್ಗೆ ಈ ಟಿಪ್ಸ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇನ್ನೂ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೊದಲೇ ಬರುತ್ತೆ. ನಾನು ಮಾಡುವಂಥ ವೀಡಿಯೋಸನ್ನು ನೀವು ಫಸ್ಟು ನೋಡ್ಬೋದು. ನಿಮಗೆ ಈ ಟಿಪ್ ಇಷ್ಟ ಆದಲ್ಲಿ ಒಂದು ಕಾಮೆಂಟನ್ನು ಮಾಡಿ. ನೋಡಿ, ಈ ರೀತಿ ತೋರಿಸಿದ್ದೀನಲ್ಲ, ಚೆನ್ನಾಗಿ ಕುಟ್ಟಿದ್ದೀನಿ. ಈಗ ಅದನ್ನು ತೆಗೆದು ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಆಗಿದೆ. ನೀವು ಕೂಡ ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಯೂಸ್ ಆಗುತ್ತೆ. ಮನೆಯಲ್ಲಿ ಕುಟಾಣಿ ಇಲ್ದಿರೋರಿಗೆ ಇದಂತೂ ಬೆಸ್ಟ್ ಟಿಪ್ಪೇ ಅನ್ಬೋದು. ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವೇನಾದರೂ ಈ ರೀತಿ ಪ್ಯಾಕೆಟ್ಸಲ್ಲಿ ತರುವಾಗ ಮತ್ತು ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಇದರಲ್ಲಿ ಹಾಕ್ಕೊತೀವಿ ಒಂದು ಬಾಕ್ಸಲ್ಲಿ. ಮತ್ತು ಇನ್ನು ಸ್ವಲ್ಪ ಇದ್ದಿದ್ದನ್ನು ಈ ರೀತಿ ಪ್ಯಾಕೆಟ್ಸಲ್ಲಿ ಇಟ್ಟಿರ್ತೀವಿ. ಅದೊಂದೊಂದು ಸಾರಿ ನಾವು ತಗೊಳ್ಳೋವಾಗ ಈ ರೀತಿ ಜಾಸ್ತಿ ಬಿದ್ದೋಗಿರುತ್ತೆ. ಅದು ಮತ್ತೆ ಪ್ಯಾಕೆಟಲ್ಲಿ ಹಾಕ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ರೀತಿ ಸ್ವಲ್ಪನೇ ಹಾಕ್ತಾಯಿದ್ರೆ ಟೈಮ್ ಕೂಡ ತುಂಬಾ ವೇಸ್ಟ್ ಆಗುತ್ತೆ. ಆ ರೀತಿ ಆಗದಿರ ನಾವು ಈಸಿಯಾಗಿ ಟೈಮ್ ವೇಸ್ಟ್ ಮಾಡ್ದಿರ ನಾವು ಈಸಿಯಾಗಿ ನಾವು ಪ್ಯಾಕೆಟ್ಸಲ್ಲಿ ಒಂದು ಕೂಡ ಕೆಳಗಡೆ ಬೀಳ್ದಿರ ನಾವು ಯಾವ ರೀತಿ ಹಾಕೋಬೇಕಂತ ತೋರಿಸ್ತೀನಿ. ಫಸ್ಟ್ ಈ ರೀತಿ ಒಂದು ವೇಸ್ಟ್ ಪೇಪರ್ ಇರುತ್ತಲ್ಲ, ಈ ರೀತಿ ನಾವು ಪಟ್ಲವನ್ನು ಕಟ್ಕೋಬೇಕು. ಈ ರೀತಿ ಕಟ್ಕೊಂಡ್ಬಿಟ್ಟು ನಾವು ಆ ಪ್ಲಾಸ್ಟಿಕ್ ಕವರ್ ಏನಿದೆ ಅದರಲ್ಲಿ ಈ ರೀತಿ ಸೇರಿಸ್ಬಿಟ್ಟು ನಾವು ಈ ರೀತಿ ಮೆಣಸನ್ನು ಕ್ಲೀನಾಗಿ ಇದರಲ್ಲಿ ಹಾಕ್ಬಿಟ್ರೆ ಕ್ಲೀನಾಗಿ ನಮ್ಗೆ ಆ ಪ್ಯಾಕೆಟ್ಸಲ್ಲಿ ಈ ಮೆಣಸು ಅನ್ನೋದು ಕ್ಲೀನಾಗೆ ಹೋಗುತ್ತೆ. ಒಂಚೂರು ಕೂಡ ಕೆಳಗಡೆ ಬೀಳೋದಿಲ್ಲ. ನೀವೇನಾದರೂ ಈ ರೀತಿ ಪ್ಯಾಕೆಟ್ಸಲ್ಲಿ ಏನಾದರೂ ವಾಟರ್ ಬಾಟಲ್ಸಲ್ಲೋ ನೀವೇನಾದರೂ ಹಾಕಬೇಕು ಚೆಲ್ಲುತ್ತೆ ಅಂದಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಪ್ಲಾಸ್ಟಿಕ್ ಪೇಪರನ್ನು ಸಹ ಯೂಸ್ ಮಾಡ್ಕೋಬೋದು. ನಾನು ಈ ರೀತಿ ಮಾಮೂಲಿ ಪೇಪರನ್ನು ಯೂಸ್ ಮಾಡ್ತಿದ್ದೀನಿ. ಈ ಟಿಪ್ಪಂತೂ ತುಂಬಾ ಯೂಸ್ಫುಲ್ ಆಗಿದೆ. ನೀವು ಕೂಡ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಹೇಗೆ ಅನಿಸ್ತಂತ ನನಗೆ ಕಾಮೆಂಟ್ ಮಾಡಿ. ನೋಡ್ರಲ್ಲ, ಈ ಪೇಪರ್ ಸಹಾಯದಿಂದ ನಾನು ಕ್ಲೀನಾಗಿ ಆ ಮೆಣಸನ್ನೆಲ್ಲ ಇದರಲ್ಲಿ ಆ ಪ್ಯಾಕೆಟ್ಸಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಈ ರೀತಿ ಫೋಲ್ಡ್ ಮಾಡಿ ನಾವು ಪ್ಯಾಕೆಟ್ಸನ್ನು ಇಟ್ಕೋಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ಪ್ಯಾಕೆಟಲ್ಲಿರುವಂಥ ಮೆಣಸು ಕೆಳಗಡೆ ಬೀಳೋದಿಲ್ಲ. ಅದರಲ್ಲಿ ಒಂಚೂರು ಕೂಡ ಗಾಳಿ ಅನ್ನೋದು ಸೇರೋದಿಲ್ಲ. ತುಂಬ ದಿನ ಇರುತ್ತೆ, ಒಂಚೂರು ಕೂಡ ಕೆಳಗೆ ಬೀಳೋದಿಲ್ಲ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಯಾವುದೇ ಪ್ಯಾಕೆಟ್ಸ್ ಈ ರೀತಿ ಓಪನ್ನಲ್ಲಿದ್ದರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ರಬ್ಬರ್ ಬ್ಯಾಂಡ್ಸನ್ನು ತುಂಬ ಜಾಸ್ತಿ ತರ್ತಾ ಇರ್ತೀವಿ. ಒಂದೊಂದು ಸಾರಿ ಪ್ಯಾಕೆಟನ್ನು ತರ್ತಾ ಇರ್ತೀವಿ. ಆ ಪ್ಯಾಕೆಟ್ಸನ್ನು ಈ ರೀತಿ ತಂದು ಕೂಡ ಒಂದು ಬಾಕ್ಸಲ್ಲಿ ಹಾಕಿರ್ತೀವಿ. ಆ ಬಾಕ್ಸಲ್ಲಿ ಹಾಕಿದ್ರು ಕೂಡ ಈ ರೀತಿ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಮತ್ತು ನಾವು ತೆಗೆಯುವಾಗ ತುಂಬಾ ಕಷ್ಟ ಆಗುತ್ತೆ. ಒಂದೊಂದು ಮುರಿದು ಹೋಗ್ತಾ ಇರುತ್ತೆ. ಆ ರೀತಿ ಆಗದಿರ ನಾವು ಇದರಲ್ಲಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಓಪನ್ ಇರುವಂಥ ಬಾಕ್ಸಲ್ಲಿ ಹಾಕ್ಬಿಟ್ಟು ನಾವು ಯೂಸ್ ಮಾಡುವಂಥ ಒಂದು ಪೌಡರ್, ಆ ಪೌಡರನ್ನು ಈ ರೀತಿ ರಬ್ಬರ್ ಬ್ಯಾಂಡ್ಸಲ್ಲಿಗೆ ಈ ರೀತಿ ಚೆನ್ನಾಗಿ ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ ಮಾಡಿದ್ರೆ ಪೌಡ್ರ್ ಎಲ್ಲ ರಬ್ಬರ್ ಬ್ಯಾಂಡ್ಸ್ಗೂ ಅಂಟ್ಕೊಳ್ಳುತ್ತೆ ನಮಗೆ. ಮತ್ತು ಅದು ಒಂದಕ್ಕೊಂದು ಅಂಟ್ಕೊಂಡಿರ ಇರುತ್ತೆ. ತುಂಬ ಕ್ಲೀನಾಗೇ ಇರುತ್ತೆ. ಒಂದೊಂದೇ ತಗೊಂಡು ಯೂಸ್ ಮಾಡ್ಕೋಬೋದು. ಈ ಟಿಪ್ ಕೂಡ ಯೂಸ್ ಮಾಡ್ಕೊಳ್ಳಿ. ಜಾಸ್ತಿ ತಂದು ಈ ರೀತಿ ಒಂದಕ್ಕೊಂದು ಅಂಟ್ಕೊಂಡು ಮತ್ತು ನಾವು ತೆಗೆಯುವಾಗ ಕಷ್ಟಪಡೋಕ್ಕಿಂತನೂ ಈ ಟಿಪ್ಪನ್ನು ಯೂಸ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಬೆಳ್ಳುಳ್ಳಿಯನ್ನು ಜಾಸ್ತಿನೇ ತರ್ತಾ ಇರ್ತೀವಿ. ಅದು ಬೇಗ ಕೊಳ್ತೋಗುತ್ತೆ. ನೋಡಿ, ಈ ರೀತಿ ಮೆತ್ತಗಾಗೋಗೋದು, ಇಲ್ಲಾಂದ್ರೆ ನೋಡಿ ಇದು ಆಲ್ರೆಡಿ ಕೊಳ್ತೋಗಿದೆ, ತೋರಿಸ್ತಿದ್ದೀನಲ್ಲ. ಈ ರೀತಿ ಆಗ್ತಾ ಇರುತ್ತೆ. ಆ ರೀತಿ ಆಗದಿರ ನಾವು ಈ
ಚಿಕ್ಕ ಟಿಪ್ಪನ್ನು ನಾವು ಯೂಸ್ ಮಾಡಿದ್ರೆ ನಮಗೆ ಬೆಳ್ಳುಳ್ಳಿ ಅನ್ನೋದು ಬೇಗ ಕೊಳ್ತೋಗೋದು ಆಗೋದಿಲ್ಲ, ಮೆತ್ತಗೆ ಕೂಡ ಆಗೋದಿಲ್ಲ. ಫಸ್ಟ್ ಏನು ಮಾಡಬೇಕಂದ್ರೆ ಈ ರೀತಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಬಿಡಿಯಾಗಿ ಬಿಡಿಸ್ಕೋಬೇಕು. ಇದನ್ನೆಲ್ಲ ಈ ರೀತಿ ಬಿಡಿಸ್ಕೊಂಡಾದಮೇಲೆ ನಾವೊಂದು ಬಾಕ್ಸಲ್ಲಿ ಹಾಕ್ಕೋಬೇಕು. ಅದಕ್ಕೆ ಮತ್ತೆ ಮುಚ್ಚಳವನ್ನು ಹಾಕೋಕ್ಕೆ ಹೋಗಬೇಡಿ, ಹಾಗೆ ಬಾಕ್ಸನ್ನು ಓಪನ್ ಮಾಡೇ ಇರಿ. ಏರ್ ಎಲ್ಲ ಹೋಗುತ್ತೆ ಅದರೊಳಗೆ, ಮತ್ತು ನಮಗೆ ಬೆಳ್ಳುಳ್ಳಿ ಅನ್ನೋದು ಫ್ರೆಶ್ ಆಗಿರುತ್ತೆ. ಈ ಟಿಪ್ಪನ್ನು ನಾವು ಯೂಸ್ ಮಾಡೋದ್ರಿಂದ ಬೆಳ್ಳುಳ್ಳಿ ಬೇಗ ಕೆಟ್ಟೋಗೋದಿಲ್ಲ. ನಾವು ಒಂದೊಂದು ಸಾರಿ 2 kg 3 kg 5 kg ಈ ರೀತಿ ತರ್ತಾ ಇರ್ತೀವಿ, ಅದು ಬೇಗ ಕೊಳ್ತೋಗ್ತಾ ಇರುತ್ತೆ. ಒಂದು ಬೆಳ್ಳುಳ್ಳಿ ಈ ರೀತಿ ಕೆಟ್ಟೋಗ್ಬಿಟ್ರೆ ಎಲ್ಲವೂ ಅದೇ ರೀತಿ ಕೆಟ್ಟೋಗ್ತಾ ಇರುತ್ತೆ. ಆ ರೀತಿ ಮಾಡಿದ್ರೆ ಈ ಟಿಪ್ಪನ್ನು ನೀವು ಯೂಸ್ ಮಾಡಿಕೊಂಡ್ರೆ ನಮ್ಮ ಬೆಳ್ಳುಳ್ಳಿ ಅನ್ನೋದು ತುಂಬ ದಿನ ಫ್ರೆಶ್ ಆಗೇ ಬರುತ್ತೆ. ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಈ ರೀತಿ ನಾನು ಬಿಡಿಸ್ತಿದ್ದೀನಲ್ಲ, ಈ ರೀತಿ ಎಲ್ಲವನ್ನು ಇದೇ ರೀತಿ ಬಿಡಿಸಿ ಇಟ್ಕೊಳ್ಳಿ. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿದ್ರಲ್ಲ, ಈ ಟಿಪ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಮನೆಯಲ್ಲಿ ಈ ರೀತಿ ವೇಸ್ಟ್ ಮಾಸ್ಕ್ ತುಂಬ ಜಾಸ್ತಿನೇ ಇರುತ್ತೆ. ಆ ರೀತಿ ಇದ್ದಾಗ ನಾವು ಬಿಸಾಕ್ತಾ ಇರ್ತೀವಿ ವೇಸ್ಟ್ ಆಗಿದೆ ಅಂತ. ಆ ವೇಸ್ಟ್ ಆಗಿರೋವಂಥ ಮಾಸ್ಕನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ತೋರಿಸ್ತಿದ್ದೀನಿ. ಈ ರೀತಿ ನಾವು ರಿವರ್ಸಲ್ಲಿ ಈ ಮಾಸ್ಕನ್ನು ರಿವರ್ಸಲ್ಲಿ ಮಾಡ್ಕೋಬೇಕು. ಮತ್ತು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ 2 ಸೈಡು ನಾವು ಸೂಜಿಯಿಂದ ಹೊಲಿಬೇಕು. ಈ ರೀತಿ ಸ್ಟಿಚಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಸ್ಟ್ಯಾಪ್ನರಲ್ಲಿ ತಗೊಂಡು ನೀವು ಸ್ಟ್ಯಾಪ್ನರನ್ನು ಕೂಡ ಪಿನ್ ಮಾಡ್ಕೋಬೋದು, ಹೊಲಿಯೋಕ್ಕಾಗಲ್ಲ ಅನ್ನೋರು. ಈ ರೀತಿ ಕ್ಲೀನಾಗಿ ನಾವು 2 ಸೈಡೂ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದಂತೂ ತುಂಬಾ ಯೂಸ್ಫುಲ್ ಆಗಿದೆ, ನನಗಂತೂ ತುಂಬಾ ಯೂಸ್ಫುಲ್ ಆಗಿದೆ ಈ ಟಿಪ್ಪು. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ರೀತಿ ನಾವು 2 ಸೈಡನ್ನು ಕ್ಲೀನಾಗೆ ಸ್ಟಿಚಿಂಗ್ ಮಾಡ್ಕೊಂಡ್ಬಿಡೋಣ. ಇದನ್ನು ನಾವು ಒಂದು ಪೌಚ್ ಟೈಪು ರೆಡಿ ಮಾಡ್ಕೊತಿದ್ದೀನಿ. ಇದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ, ನಮಗಾಗಿರ್ಬೋದು ಇಲ್ಲ ಚಿಕ್ಕ ಮಕ್ಳಿಗಾಗಿರ್ಬೋದು. ನಮಗೆ ಈ ಪೌಚ್ ಥರ ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ಇದನ್ನು ರಿವರ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ನಮ್ಗೆ ಸ್ಟಿಚಿಂಗ್ ಅನ್ನೋದು ಒಳಗಡೆ ಹೋಗುತ್ತೆ. ಆ ಸ್ಟಿಚಿಂಗ್ ಮಾಡಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ಈ ರೀತಿ ಕ್ಲೀನಾಗಿ ಒಳಗಡೆಗೆ ಈ ರೀತಿ ರಿವರ್ಸ್ ಮಾಡ್ಕೊಂಡ್ಬಿಡಿ ಸೇರಿಸಿ. ಇದು ನಾವು ಯಾವ ರೀತಿ ನಾವು ಬಳಸ್ಬೋದು ಅಂತ ತೋರಿಸ್ತಿದ್ದೀನಿ. ಇದೊಂದು ನಮಗೆ ಒಂದು ಪೌಚ್ ಟೈಪ್ ರೆಡಿ ಆಗಿದೆಯಲ್ಲ. ಈ ಪೌಚ್ ಟೈಪ್ ಆಗಿರೋ ಅಂಥದ್ದಲ್ಲಿ ನಾವು ಏನೆಲ್ಲ ಹಾಕ್ಕೋಬೋದು ಅಂತ ತೋರಿಸ್ತಿದ್ದೀನಿ. ಈ ರೀತಿ 2 ಸೈಡು ನಾವು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಸ್ವಲ್ಪ ಓಪನ್ ಆಗಿದೆಯಲ್ಲ, ಇದರಲ್ಲಿ ನಾವು ಏನು ಹಾಕ್ಕೋಬೋದು, ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತಿದ್ದೀನಿ. ನಮ್ಗೆ ಒಂದೊಂದು ಸಾರಿ ಕಾಯಿನ್ಸ್ ಅನ್ನೋದು ತುಂಬ ಜಾಸ್ತಿನೇ ಬೇಕಾಗುತ್ತೆ. ಒಂದೊಂದು ಟೈಮಲ್ಲಿ ಈ ರೀತಿ ಚೇಂಜ್ಗೋಸ್ಕರ ಎಲ್ಲ ಹತ್ರ ಹುಡ್ಕೋಬೇಕಾಗುತ್ತೆ. ಬೇಗ ನಮಗೆ ಚೇಂಜ್ ಸಿಗೋದಿಲ್ಲ. ಆ ರೀತಿ ಇದ್ದಾಗ ಈ ಪೌಚಲ್ಲಿ ನಾವು ಚೇಂಜಸನ್ನು ಹಾಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಈಸಿಯಾಗಿ ನಾವು ಚೇಂಜನ್ನು ತಗೋಬೋದು. ಇದಂತೂ ಕಾಯಿನ್ಸನ್ನು ಹಾಕ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಸ್ವಲ್ಪ ಆದರೂ ಇಷ್ಟ ಆಯಿತಾ? ಸ್ವಲ್ಪ ಆದರೂ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.